ಇತ್ತೀಚೆಗೊಂದು ಪದ್ಯ ಓದಿದೆ. ಅದರಲ್ಲಿ ಹೇಳ್ತಾರೆ, ಯುದ್ಧಗಳು ಯಾವತ್ತಾರು ಒಂದಿನ ಕೊನೆ ಆಗತ್ತೆ, ಕಾರಣರಾದ ನಾಯಕರು ಕೈಕುಲುಕಿ ಹೋಗ್ತಾರೆ. ಆದರೆ ಆ ವೃದ್ಧೆ ತನ್ನ ಮಗನಿಗೋಸ್ಕರ ಕಾಯ್ತಾ ಇರ್ತಾಳೆ, ಹೆಂಡತಿ ತನ್ನ ಗಂಡನಿಗೋಸ್ಕರ, ಮಕ್ಕಳು ತಮ್ಮ ವೀರ ಯೋಧನಾದ ತಂದೆಗೋಸ್ಕರ ಕಾಯ್ತಾ ಇರ್ತಾರೆ. ನನ್ನ ಮಣ್ಣನ್ನು, ನನ್ನ ದೇಶವನ್ನು ಮಾರದವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ಬೆಲೆ ತೆತ್ತವ್ರು ಯಾರು ಅಂತ ನನಗೆ ಗೊತ್ತು ಅಂತ. ಈಗ ಒಂದು ರಂಗಭೂಮಿ, ಒಂದು ಕವಿತೆ, ಕಲಾವಿದರು ನೀವ್ಯಾಕ್ರಿ ರಾಜಕಾರಣ ಮಾತಾಡ್ತೀರಿ ಅಂತಾರೆ, ಕೇಳ್ತಾರೆ. ಹೀಗೆ ಒಬ್ಬ ಪ್ಯಾಲೆಸ್ಟೀನ್ ಪದ್ಯ ಕವಿಯನ್ನ ಕೇಳಿದ್ರು, Why don't you write something which is not political? Why don't you write something which is not political? രാഷ്ട്രീയമില്ലാത്ത കവിത എഴുതണമെങ്കിൽ എനിക്ക് പക്ഷികളുടെ പാട്ട് കേൾക്കണം. പക്ഷികളുടെ പാട്ട് കേൾക്കാൻ യുദ്ധവിമാനങ്ങൾ നിശബ്ദമാക്കണം. Why don't you write something which is not political? Why don't you write something which is not political? ఎన్నిసార్లు చెప్పాలంటే, నా గీతాల్లో రాజకీయం ధ్వనించొద్దంటే నాకు పక్షుల పాటలు వినబడాలి. పక్షుల పాటలు వినబడాలంటే యుద్ధ విమానాల రోదనాలు మూగపోవాలి. But why don't you write something which is not political? Why don't you write something which is not political? ஒன்றும் இல்லை செல்லம், நான் எழுதும் கவிதையில் அரசியல் வேண்டாம் என்றால் எனக்கு பறவைகளின் பாட்டு கேட்க வேண்டும். பறவைகளின் பாட்டு கேட்க வேண்டும் என்றால் யுத்த விமானங்கள் சத்தடங்க வேண்டும். But why don't you write something which is not political? Why don't you write something which is not political? ನನ್ನ ಕವಿತೆಯಲ್ಲಿ ರಾಜಕೀಯ ಧ್ವನಿಸಬಾರದೆಂದರೆ ನನಗೆ ಹಕ್ಕಿಗಳ ಹಾಡು ಕೇಳಿಸುವಂತಿರಬೇಕು. ಹಕ್ಕಿಗಳ ಹಾಡು ಕೇಳಿಸಬೇಕೆಂದರೆ ಯುದ್ಧ ವಿಮಾನಗಳ ಸದ್ದಡಗಬೇಕು. Why don't you write something which is not political? Why don't you write something which is not political? ಯಾರನ್ನ ಯಾಕೆ ದ್ವೇಷಿಸ್ತೀವಿ ಅಂತಾನೆ ಗೊತ್ತಾಗ್ತಿಲ್ಲ ನಮಗೆ. ನಮ್ಮಲ್ಲೊಬ್ಬ ಇದ್ದ ಮುಸ್ಲಿಂ ಗೆಳೆಯ, ನನ್ನ ಗೆಳೆಯನೊಬ್ಬ, ಅವನಿಗೆ ತುಂಬ ಒಳ್ಳೆ ಗೆಳೆಯ. ಆದರೆ ಇನ್ನೊಬ್ಬ ಇದ್ದ, ಅವನು ಮುಸ್ಲಿಮರಿಗೆ ಹೆದರುತ್ತಿದ್ದ. ನನ್ನ ಗೆಳೆಯನೊಬ್ಬ ಮುಸಲ್ಮಾನರಿಗಷ್ಟೇ ಹೆದರುತ್ತಿದ್ದ. पहला नशा पहला खुमार. ಅಮೀರ್ ಖಾನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅಂದ್ರೆ ಬಹಳ ಅಭಿಮಾನ ನನ್ನ ಗೆಳೆಯನಿಗೆ. ಅವ್ರು ಯಾರಿಗೂ ಹೆದರ್ತಿರ್ಲಿಲ್ಲ, ಕೇವಲ ಮುಸಲ್ಮಾನರಿಗಷ್ಟೇ ಹೆದರ್ತಿದ್ರು. प्यार हुआ इकरार हुआ है प्यार से फिर ಈ ಮಧುಬಾಲ, ನರ್ಗೀಸ್, ವಹೀದಾರನ್ನು ಗೆಳೆಯ ಆರಾಧಿಸುತ್ತಿದ್ದ. ಅವರನ್ನು ಕಪ್ಪು ಬಿಳುಪು ಬಣ್ಣಗಳಲ್ಲಿ ಕಾಣಬಯಸುತ್ತಿದ್ದ. ಮುಮ್ತಾಜ್, ಶಬಾನಾ, ಫರೀದಾ, ಝೀನತ್ ಯಾರಿಗೂ ಹೆದರ್ತಿರ್ಲಿಲ್ಲ, ಕೇವಲ ಮುಸಲ್ಮಾನರಿಗಷ್ಟೇ. तारीफ करो क्या उसकी जिसने तुम्हें. ತುಂಬಾ ಬೇಜಾರಾದಾಗ ಮೊಹಮ್ಮದ್ ರಫಿ ಹಾಡು ಕೇಳ್ತಾ ಇದ್ದ. ಸಾಹಿರ್ ಕವನ ಓದುತ್ತಾ ಆನಂದ ಬಾಷ್ಪ ಸುರಿಸ್ತಾ ಇದ್ದ. ಅವ್ರು ಯಾರಿಗೂ ಗೆಳೆಯ ಹೆದರ್ತಿರ್ಲಿಲ್ಲ, ಮುಸಲ್ಮಾನರಿಗಷ್ಟೇ. सारे जहां से अच्छा हिंदुस्तान. ಪ್ರತಿ ಜನವರಿ 26ರಂದು ಸಾರೇ ಜಹಾಸೆ ಹದ್ದ ಹಾಡ್ತಿದ್ದ. ಬಿಸ್ಮಿಲ್ಲಾ ಖಾನ್ ಶಹನಾಯಿ, ಜಕೀರರ ತಬಲಾ ಕೇಳಿಸ್ತಿದ್ದ. ಅವ್ರು ಯಾರಿಗೂ ಹೆದರ್ತಿರಲಿಲ್ಲ ಸ್ವಾಮಿ, ಮುಸಲ್ಮಾನರಿಗಷ್ಟೇ ಹೆದರ್ತಿದ್ದ. ಗೆಳೆಯನಿಗೆ ಕ್ರಿಕೆಟ್ ಆಟ ಅಂದ್ರೆ ಬಹಳ ಇಷ್ಟ. ಅಜರುದ್ದೀನ್ ಬ್ಯಾಟಿಂಗ್ ಅಂದ್ರೆ ಎದ್ದು ಕುಣಿತಿದ್ದ. ಜಹೀರ್ ಖಾನ್, ಇರ್ಫಾನ್ ಯಾರಿಗೂ ಹೆದರ್ತಿರಲಿಲ್ಲ, ಆದ್ರೆ ಮುಸಲ್ಮಾನರಿಗಷ್ಟೇ ಹೆದರ್ತಿದ್ದ. ಈ ಗೆಳತಿಯ ಪ್ರೀತಿಯ ಅಮರಿನಲ್ಲಿ ಗಾಲಿಬರ ಗಜಲ್ ಹಾಡ್ತಾ ಇದ್ದ. ಫೈಜರ್ ಶಾಹಿರಿ ಗುಂತಾಟ.
ಅವರಲ್ಲಿ ಯಾರಿಗೂ ಅವನು ಹೆದರ್ತಿರ್ಲಿಲ್ಲ. ಕೇವಲ ಮುಸಲ್ಮಾನರಿಗಷ್ಟೇ ಹೆದರುತ್ತಿದ್ದ. ಅವನಿಗೆ ಅರಿವಿಲ್ಲದೆ ಪ್ರತಿಯೊಬ್ಬ ಮುಸ್ಲಿಮನನ್ನು ಪ್ರೀತಿಸುತ್ತಿದ್ದ. ಆದರೆ ಸುದ್ದಿಗಳು ಹಡದ ಭೂತಕ್ಕೆ ಬಲಿಯಾಗಿದ್ದ. ಆದ್ದರಿಂದಲೇ ಮುಸಲರ ಕೇರಿಗೆ ಹೋಗಲು ಹೆದರುತ್ತಿದ್ದ. ಅವನಿಗೆ ಅರಿವಿಲ್ಲದೆಯೇ ಮುಸಲ್ಮಾನರೆಂದರೆ ಬೆಚ್ಚಿ ಬೀಳುತ್ತಿದ್ದ.